ತಗೊಂತಿದ್ರಿ ಗುಳಿಗೆ ತಗೊಂಬ ಪೌಡ್ರ್ ಎಲ್ಲ ಕರೆಕ್ಟಾಗಿ ತಗೊಂತಿದ್ರಾ? ತಗೊಂತೀವಿ, ಸ್ವಲ್ಪ ಕಡಿಮೆ ಆಗೈತೆ. ಕಡಿಮೆ ಆಗೈತ್ರಾ? ಸ್ನಾನ ಮಾಡಲ್ಲ, ರೇಷ್ಮೆ ಉಳಿದಾಗ ಇನ್ನ ಸುಮ್ಕ ಧೂಳೆಲ್ಲ ಬರ್ತದೆ ನೋಡಿ, ಸ್ನಾನ ಮಾಡಿಲ್ಲ ಇವತ್ತು 5-6 ದಿವ್ಸಲಿತ್ತು. ಏನು ಮಾಡ್ತಿದ್ರಿ? ರೇಷ್ಮೆ ಹುಳ ಹಾಕಿ ಚಂದ್ರಿಕೆ ಸುಣ್ಣ ಹೊಡೆದಿರ್ತೀವ, ಅದ್ರಾಗೆಲ್ಲ ಕೆಟ್ಟದ್ದು ಒಳ್ಳೇದೆಲ್ಲ ಹಾಕ್ಬೇಕು. ಈಗ ಒಂದು 15 ದಿನ ಆಯ್ತಾ ನಿಮಗೆ ಕೊಟ್ಟು? ಎಷ್ಟು ದಿನ ನಿಮ್ಗೆ ಗೊತ್ತಿರ್ಬೇಕು. ನಾನು ಬರೋದ್ರೆ ನೋಡಿಲ್ಲ. ಅಲ್ಲ ಒಟ್ಟು ಕರೆಕ್ಟಾಗಿ ಸ್ವಲ್ಪ ಆರಾಮಾಗೈತೆ. ಒಟ್ಟು ಕರೆಕ್ಟಾಗಿ ತಗೊಂತಿದ್ರಿ ನಮ್ಮ? ಬೆಳಿಗ್ಗೆ ಮಜ್ಜಿಗೆ ಶಂಸ ಪುಡಿ ಹಾಕ್ಯಂತ ಹಾಕ್ತೀವಿ. ಅದ ಬಿಸಿನೀರು ಕಾಯ್ಸ್ಕೊಂಡು ಮಾತ್ರೆ ತಗೊಂತೀನಿ, ಒಂದು ಲೋಟ ಬಿಸಿನೀರು ಕುಡ್ದು. ಅದ ಸಾಯಂಕಾಲ ಬಿಸಿನೀರು ಕಾಯ್ಸ್ಕೊಂಡು ಕಾದಾರಿದ ಬಿಸಿನೀರ್ನಾಗ ಪುಡಿ ಹಾಕ್ಯಂದು ಒಂದು ಲೋಟ ಕುಡಿತೀನಿ. ಮಾತ್ರೆನೂ ಅವಾಗ ತಗೊಂತೀನಿ. ಅದು ಹಚ್ಕೊಳಕ್ಕೆ ಕೊಟ್ಟಿರೋದು? ಹಚ್ಕೊಂತ ಸಾಯಂಕಾಲ ಮನಿಕ್ಕೋಬೇಕಾರೆ ಹಚ್ಕೊಂತ ಬಿಸಿನೀರು ಹಾಕ್ಯಂತೀರ ಆಮೇಲೆ? ಬೆಳಗ್ಗೆ ಹಾಕ್ಯಂದು. ಒಟ್ಟು ಈಗ ಎಷ್ಟು ದಿನ ಮೊದಲೇ ಇದ್ದಿದ್ದು ನೋವು ಈಗ ಹೆಂಗೈತೆ? ಇಲ್ಲ, ಕಡಿಮೆ ಆಗೈತೆ. ಅಲ್ಲಿ ರವಿಗೆ ಹೇಳಿದೆ. ಏನಂತ ಅಣ್ಣ? ಇಲ್ಲ, ಅಲ್ಲಿ ಏನಾರು ಇಜ್ಜೆ ಐತಲ್ಲ, ಆಯಮ್ಮ ಕಡಿಮೆ ಆಗಿದ್ದು ನೋಡೇ ನಿನಗೆ ನಾನು ಹಂಗೆ ಮಾಡಿದ್ದು, ದಾವಣಗೆರೆಗೆ ಹೋಗ್ಬೇಕಂತಿದ್ದೆ ಅಂತ ನಾನು ಇಲ್ಲಿ ಎಲ್ಲರಿಗೆ ಹೇಳಿದ್ನಿ. ನೀನು ನೋಡೋಣ ಕಡಿಮೆ ಆಗಲ್ಲ. ಅಲ್ಲ ಒಟ್ಟು ನಮಗೇನಂದ್ರಮ್ಮ, ಈಗ ಅಣ್ಣ ಈಗ ಎಲ್ರಿಗೂ ಹೇಳಿ ಅಂತ ಅಲ್ಲ, ಚೆನ್ನಾಗಿರೋದು ಬೇಕು. ನನ್ನ ನೋವು ನನಗೆ ಕಡಿಮೆ ಅಷ್ಟೇ ಅಷ್ಟೇ, ನಮಗೆ ಅದು ಬೇಕು. ಇವಾಗ ನೀನು ನಾವು ಕೊಟ್ಟರು ನೀನು ತಡ ಇರಲ್ಲ. ಒಳ್ಳೇದು ಕೆಟ್ಟದ್ದು ಎರಡೇ ಅಲ್ಲಿ ಇರೋದು ಜೀವನದಲ್ಲಿ. ಅದಕ್ಕೆ ನನಗೆ ಹೆಂಗೈತೆ ಕಾಲು ಮಾತ್ರೆ ಪುಡಿನ ಮಾತ್ರೆ ತಗೊಂತೀನಿ, ನನಗೆ ಕಡಿಮೆ ಆಗೈತೆ. ಜನ್ಮಕ್ಕೆ ನನಗೆ ಆರಾಮ ಆತಲ್ಲ, ನನಗೆ ಆಗೈತೆ ಅಂತ. ಅವ್ರು ತಗೊಂಡನ ತಾಮ್ಲಿ ಬಿಟ್ಟನ್ ಬಿಡ್ಲಿ, ಅವ್ರದ್ದು ಅದು. ಹೌದೌದು, ಒಟ್ಟು ನಿಮಗೆ ಚೆನ್ನಾಗೈತಲ್ಲ, ನನಗೆ ಸ್ವಲ್ಪ ಅದಕ್ಕೆ ನೋಡ್ಕೊಂಡು ಮತ್ಸ್ಕೊಂಡು ಹೋಗೋಣ ಅಂತ ಹಿಂಗೆ ಬಂದೆ. ರೇವಣ್ಣಲ್ಲೇ ನೋಡ್ಕೊಂಡು ಚಳಕೆರಿಗೆ ತಳಕಿಗೆ ಹೋಗ್ತಂತ. ಇರ್ಲಿ ಅಣ್ಣ ಫ್ರೀ ಇದ್ದೆ ಮಾಡ್ತೀನಿ, ನಾನು ಹೊಲ್ದಾಗಿರ್ತದೆ ಅಂತೇಳಿ ಮಾಡಿಲ್ಲ.